ಅಲ್ಲಿ ಇವನ್ ನೋಡಿದ್ರೆ ದುಡ್ಡು ಕೇಳಿದ್ರೆ ನನಗೆ ತಲೆ ಕೆಟ್ಟತೆ ಅದು ಕೆಟ್ಟತೆ ಅದಿಲ್ಲ ಇದಿಲ್ಲ ಅಂತೇಳಿ ನಮ್ಮನ್ನ ಇದು ಮಾಡ್ತಾನಲ್ಲ, ಹೆಂಗೆ ಅಂತ ದುಡ್ಡು ಇಸ್ಕೊಂಬದು? ಏನಲ್ಲ ಶಶಿ, ಒಬ್ಬನೇ ರೋಡ್ನಾಗ ನಿಂತ್ಕೊಂಡು ಏನು ಒಬ್ಬನೇ ಮಾತಾಡ್ದಂಗೆ ಆಗ್ತಿ? ಏನನ್ನ ತಲೆಗಿಲೆ ಕೆಟ್ಟತೇನ? ಯಾಕಲೆ ನೀನು ಸುಮ್ಮನೆ ಯಾನು ಮೌನ ಆಗಿಬಿಡ್ದಿ? ಎಲ್ಲಿ ಹೋಗಿಲ್ಲೇನ? ಯಾಕೆ ಹಿಂಗೆ ಸುಮ್ಮನೆ ನಾಯಿ ಥರ ಏನೋ ಅತ್ತಗೊಂದೆಟ್ ನೋಡೋದು, ಇತ್ತಗೊಂದೆಟ್ ನೋಡೋದು, ಇತ್ತಗೊಂದೆಟ್ ನೋಡೋದು, ಅತ್ತಗೊಂದೆಟ್ ನೋಡೋದು? ಏನಾಗೈತಲೆ ನಿನಗೆ? ನೀನು ಸುಮ್ಮನೆ ಯಾಕೊಬ್ಬನೇ ಮಾತಾಡ್ಕೊಂಬರ್ತಾ ಇದ್ದಿ? ಏನೇನು ತಲೆಗಿಲೆ ಕೆಟ್ಟತೇನಲ್ಲೇ ಶಶಿ? ಅಲ್ಲ ಶಂಕ್ರಿ, ಆ ಮಂಜ ನನ್ನ ಹತ್ರ 10,000 ರೂಪಾಯಿ ಸಾಲ ಇಸ್ಕೊಂಡಿದ್ದ. ಇವಾಗ ಕೇಳಿದ್ರೆ ಅವನು ಹಂಗೆ ಹಿಂಗೆ ಅಂತೇಳಿ ಅವನು ನನ್ನೇ ಬೈತಾನ ಕಣ ಶಂಕ್ರಿ. ಏನು ಮಾಡೋದು? ಹೌದೇನೋ ಶಶಿ, ನಿನ್ನ ಹತ್ರ 10,000 ಇಸ್ಕೊಂಡಿದ್ನ? ಅಯ್ಯೋ ಶಿವ, ಹೆಂಗಪ್ಪ ಈಗ ಮಾಡೋದು? ನಿನ್ನ ಹತ್ರ ಬೇರೆ 10,000 ಇಸ್ಕೊಂಡಿದ್ದಾನೆ. ಅಲ್ಲಯ್ಯ, ನನ್ನ ಹತ್ರ ಹೆಣ್ಮಕ್ಳದಾಗೆ ಸಂಘದಾಗ ಬಿಡಿಸ್ಕೊಂಬಂದ್ಬಿಟ್ಟು 50,000 ನಾನು ಕೊಟ್ಟಿದ್ದೀನಿ. ಇವು ವಾರದ ಬಡ್ಡಿನೂ ನಾನೇ ಕಟ್ತಾ ಇದ್ದೀನಿ ಅಲ್ಲೇ ಶಶಿ. ಅಲ್ಲಪ್ಪ, ನಿಂತಾಗ 10,000, ನನಗೆ ನನ್ನ ಹತ್ರ 50,000. ಈಗ ಹೆಣ್ಮಕ್ಳು ನಮ್ಮನೆ ಮುಂದೆ ಬಂದು ಕುತ್ಕೊಂಡು ಕೊಡು ಕೊಡು ಅಂತಂದು ನನಗೆ ಕೇಳ್ತಾರೆ. ಅವ್ರ ಕಾಟಕ್ಕೆ ನಾನು ಅವನ್ ತಾಗ ಹೋಗೋಣಂತ ಬಂದರೆ ಅಲ್ಲೇ ನೀನು ಹೋಗಿ ಅವನ ತಾಗ ರಾಡಿ ಮಾಡ್ಕೊಂಬಂದಿದೀಯಲ್ಲೇ ಶಶಿ. ಹೆಂಗಲೇ ಮಾಡೋದು ಇವಾಗ ನಮ್ಮಿಬ್ಬರ ಕೆಲಸ? ಎಲ್ಲಿ ಹೋಗೋಣಪ್ಪ? ಏನು ಕತೆ? ನಿನ್ನ ಹಂಗಂದೇನ? ಹಂಗೆ ಅಂದು ಕಳಿಸಿದ್ನ? ಆಯ್ತಲೆ. ಇಲ್ಲ ಶಂಕ್ರಿ, ತಡಿಯ, ಫೋನನ್ನ ಮಾಡ ನಾನು. ಅವನು ಏನಂತ ಕೇಳ್ತೀನಿ ತಡಿಯ, ಫೋನ್ ಮಾಡ್ತೀನಿ. ಹಲೋ, ಯಾರು ಮಾತಾಡೋದು? ಹೌದಾ, ಮಂಜಣ್ಣ ಇಲ್ಲೇನಕ್ಕ? ಸರಿ ತಡಿ, ಮನೆ ಹತ್ರ ಬರ್ತಿ ತಡಿ. ಏನಮ್ಮ, ಎಲ್ಲಿ ಮಂಜಣ್ಣ? ಕರೀಲಿ, ಸ್ವಲ್ಪ ದುಡ್ಡು ಕೊಡ್ಬೇಕಾಯ್ತು ನಮಗೆ. ದುಡ್ಡು ಕೊಡ್ದಂಗೆ ಬರೀ ಸುಳ್ಳು ಹೇಳ್ಕೊಂಡು ಅಡ್ಡಾಡ್ತದಾನೆ. ಎಲ್ಲದಾನೆ ಹೇಳು? ಶಂಕರಣ್ಣ, ನಾವು ಸಂಘದಾಗೆ ಏನೋ ಬರೆಸಿದ್ವಿ, ಈ ವಾರ ಆ ವಾರ ಅಂತಂದು ಹೇಳ್ತಾರೆ. ಹೊಸಪೇಟೆ ಸಂಘದಾಗೆ ಇದು ಅಂಗನವಾಡಿದು ಏನೋ ಒಂದು ಸಂಘ ಬಂದತಲ್ಲ ಶಂಕರಣ್ಣ, ಅದ್ರಾಗೆ ಇನ್ನೊಂದು 2 ವಾರದಾಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಡ್ತಿ ತಗ, ನಾವೇನು ಕೊಡೋದು ಯಾವತ್ತಿದ್ರು ಕೊಡಬೇಕು. ನೀವು ಕೊಟ್ಟಿದ್ರೆ ಮನೆ ಮುಂದಕ್ಕೆ ಯಾಕೆ ಬರ್ತಿದ್ರಿ? ಅದಕ್ಕೆ ಮತ್ತೆ ಕೊಡ್ತಿ ತಗ, ನೀನೇ ಮನೆ ಬರಕ್ ಹೋಗ್ಬೇಡ. ಏನ್ ಮಾಡ್ತಿ ನಮ್ಗೆ ಈಗ 100 ರೂಪಾಯಿ ಸಿಗೋದು ಕಷ್ಟ ಆಗ್ಬಿಟ್ಟ ಶಂಕರಣ್ಣ. ಅದಕ್ಕೆ ಮತ್ತೆ ಆತ ಬಂದಾಗ ನಾನು ಹೇಳ್ತೀನಿ, ಶಂಕರಣ್ಣ ಬಂದಿದ್ದಂತಂದು ನಾವು ಕೊಟ್ಟಿದ್ರೆ ನೀವ್ ಯಾಕೆ ಮನೆ ಮುಂದಕ್ಕೆ ಬರ್ತಿದ್ರಿ ಶಂಕರಣ್ಣ? ಅದಕ್ಕೆ ಮತ್ತೆ ಹೊಸಪೇಟೆದು ಅಂಗನವಾಡಿದು ಇನ್ನೊಂದು 2 ವಾರ ಅಂತ ಹೇಳಿದರೆ, ಆ ಸಂಘ ಬಂದಾಗ ನಾ ಕೊಟ್ಬಿಡ್ತಿ ತಗ. ಎಷ್ಟು ಕೊಡ್ಬೇಕು ಅಂತಂದು ಕೇಳಿ ಕೊಟ್ಬಿಡ್ತಿ ತಗ ಶಂಕರಣ್ಣ. ವಾರದ ಬಡ್ಡಿ ಅಂತಂದು ಕೊಡಿಸಿದ್ವಮ್ಮ ನಿನ್ನ ಗಂಡಗೆ. ಅಲ್ಲಮ್ಮ, ತಡಿ, ಅವಾಗ ಫೋನ್ ಮಾಡ್ತೀನಿ. ತಡಿ, ಇವಾಗ ಫೋನ್ ಮಾಡ್ತೀನಿ. ಈಗ ತಡಿ, ಗೊಬ್ಬರ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಹುಳಿಯಾಳಗ್ಲಿಂದ ಬರ್ತಾ ಇದ್ದೀನಿ. ತಡಿ, 2 ಬೈಕ್ನಾಗ ಹಾಕೊಂಬರ್ತಿದ್ದೆ, ಚೀಲ ಹೊಳಿಬಿಟ್ಟು ಅಂತಂದು ಹೇಳ್ತಾನಮ್ಮ. ಅಲ್ಲಮ್ಮ, ಬೇರೆ ಇವಾಗ ತಡಿ, ಅವಾಗ ತಡಿ, ಫೋನ್ ಮಾಡ್ತೀನಿ, ಇಳಿದೇಟಿ ಮಾಡ್ತೀನಿ, ಒಂದು ಅರ್ಧ ಗಂಟೆ, ಇನ್ನೊಂದು ವಾರ ಬಿಟ್ಟು ಬರ್ರಿ, ಇನ್ನೊಂದು 2-3 ದಿನ ಬಿಟ್ಟು ಬರ್ರಿ ಅಂತಂದು 4 ತಿಂಗಳು ತುಂಬಿ ಇದನ್ನೇ ಹೇಳ್ತಾ ಇದ್ದಾನಮ್ಮ. ಎಷ್ಟು ದಿನ ನಾವು ಕೊಟ್ಟಿರೋರು ಸುಮ್ಮನಿರ್ಬೇಕು? ಫೈನಾನ್ಸ್ನಾಗ ಎತ್ಕೊಂಬಂದು ನಾವು ಕೊಟ್ಟಿದ್ದೀವಮ್ಮ ದುಡ್ಡು. ಅದನ್ನು ತಡಿ, ಕೊಡ್ತೀನಿ ತಡಿ. ಅಲ್ಲಪ್ಪ, ದುಡ್ಡು ಇಲ್ದಿದ್ರಿ ಅಲ್ಲೇ ಹಂಗಾಯ್ತು. ಇಲ್ಲ, ಬೀಜನ ಕೊಡಿಸಿವಂತಂದೆ. ಆ ಬೀಜ ಆಯಿತು, ಬೀಜಕ್ಕೆ ದುಡ್ಡಿಲ್ಲ, ಮತ್ತೆ ದುಡ್ಡಾದರೆ ಕೊಡ್ತೀನಿ ಅಂತಂದು ನಿನ್ನ ಗಂಡ ಅನ್ನಮ್ಮ. ಈಗ ಫೋನ್ ಮಾಡಿದರೆ ತಡಿ, ಬಂದೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ, ಅವಾಗ ಮಾಡ್ತೀನಿ, ಇವಾಗ ಮಾಡ್ತೀನಿ ಅಂತಂದು ಹಿಂಗೆ ಹೇಳ್ಕೊಂಬಂದ್ರೆ ಕೊಟ್ಟಿರೋರು ಸುಮ್ಮನಿರ್ಬೇಕಲ್ಲ. ನೀನು ಹೇಳಮ್ಮ. ಗೊಬ್ಬರದ ಲೋಡು ಹೋಗಿತ್ತು, ಅವ್ರು ಊಡಮ್ನವರು ಹಾಕೊಂಡು ಹೋಗ್ಬೇಕಾರೆ ಅಲ್ಲೆಲ್ಲೋ ಬರಷ್ಟಾಗಿ ಅಲ್ಲೇ ಐತಂತಪ್ಪ ಗಾಡಿ. ಆ ಪಟ್ಲಿ ಮರಿ ಮಾರಿದ್ವು ಅಂತಂದು ಅವ್ನ ಪಟ್ಲಿ ಮರಿ ದುಡ್ಡು ಅವನೇ ತಗೊಂಡು ಕೊಡ್ತೀನಿ ಅಂತಂದು ಐದಾನೆ. ಅದಕ್ಕೆ ನಾವು ಪಟ್ಲಿ ಮರಿ ಹೋದಾಗ ಕೊಡ್ತೀವಿ ಅಂತ ಹೇಳಿದ್ದೆ. ಏನ್ ಮಾಡ್ತೀಯಪ್ಪ? ಮತ್ತೆ ಅದಕ್ಕೆ ಮತ್ತೆ ನೋಡಿ, ಈಗ ಅಲ್ಲಿ ಚಿಕ್ಕಜಾಜೂರಿ ಹಾಕೊಂಡು ಹೋಗ ಗೊಬ್ಬರ ಲೋಡು, ಕುರಿ ಗೊಬ್ಬರ ಲೋಡು ಅಲ್ಲೇ ಸೆಂಟರ್ನಾಗ ಬರಷ್ಟಾಗೈತಂತೆ. ಈಗ ಬರಷ್ಟಾಗಿರೋದನ್ನ ನಾವು ಈಗ ಹೋಗಕ್ಕೆ ನಮ್ಗೆ ಆಗ್ತಿಲ್ಲ ನೋಡಿ. ಏನ್ ಮಾಡ್ತೀವಿ? ಮಳೆ ಬಂದೈತೆ, ಬೀಜ ಗೊಬ್ಬರ ಹಾಕ್ಕೊಂಬರ್ಬೇಕಾಗಿತ್ತು. ನಾವು ನಿಮ್ಮಂಗೆ ಕೇಳ್ತಾ ಇದೀವಪ್ಪ.
ಏನು ಬೇಜಾರಾಗಬೇಡ್ರಿ, ಕೊಡ್ತಾನೆ ತಗೊಳ್ರಿ. ಅಲ್ಲ, ಒಂದಿನ 2 ದಿನ, ಒಂದಿನ 1 ವಾರ 4-5 ದಿನ ಯಾವಾಗನ ಫೋನ್ ಮಾಡಿದ್ರು ಕೂಡ ನೀನು ಹಿಂಗೆ ಹೇಳ್ತಿ. ಗಂಡನ ಮೇಲೆ ಹೆಂಡ್ತಿ ಹೇಳ್ತಾಳೆ, ಹೆಂಡ್ತಿ ಮೇಲೆ ಗಂಡ ಹೇಳ್ತಾಳೆ. ನಮ್ಮನ್ನೇನು ಸಣ್ಣ ಹುಡುಗರು ಮಾಡಿಕೊಂಡಿದ್ರಿ ನಮ್ಮ ನೀವು? ಅಲ್ಲಮ್ಮ, ಹಿಂಗೆ ನೀವು ಮಾಡಿದರೆ ಹೆಂಗಮ್ಮ? ಅಲ್ಲಮ್ಮ, ಕೊಟ್ಟಿರೋರು ಸುಮ್ಮನೆ ಇರೋದಿಲ್ಲಮ್ಮ. ನೀನೊಂದು ಹೇಳ್ತೀನಿ, ನಿನ್ನ ಗಂಡ ಒಂದು ಹೇಳ್ತಾನೆ. ಈಗ ನೋಡಿದ್ರೆ ಮೊನ್ನೆ ಫೋನ್ ಮಾಡಿದರೆ ಬಂಗಾರ ಆದರೂ ನಾವು ಒತ್ತೆ ನಿನಗೆ ದುಡ್ಡು ಕೊಟ್ಟು ಬಿಡ್ತೀವಿ ಅಂತ ಹೇಳಿದ. ಈಗ ನೋಡಿದರೆ ನೀನು ಹಿಂಗೆ ಹೇಳ್ತೀಯಲ್ಲಮ್ಮ. ಅಲ್ಲಮ್ಮ, ಹಿಂಗೆ ಮಾಡಿದ್ರೆ ಹೆಂಗಮ್ಮ ನೀನು? ಅಲ್ಲ, ಬಂಗಾರ ಒತ್ತಿಕ್ಕದು ಹೋತು, ಆಮೇಲೆ ಅದು ಇದು ಬಂತು. ಅಲ್ಲ, ಕೊಟ್ಟು ಬಿಡ್ತೀನಿ, ನಾಳೆ ಕೊಟ್ಟು ಬಿಡ್ತೀನಿ, ನಾಡ್ದಾಗ ಕೊಟ್ಟು ಬಿಡ್ತೀನಿ. ಅಲ್ಲಮ್ಮ, ಒಂದು ಮಾತನ್ನ ನಿಜ ಹೇಳ್ಬೇಕಮ್ಮ. ನೀನು ನೋಡಿದ್ರೆ ಹಿಂಗೆ ಮಾತಾಡ್ತೀನಿ, ನಿನ್ನ ಗಂಡ ನೋಡಿದ್ರೆ ಹಂಗೆ ಮಾತಾಡ್ತಾನೆ. ಎಲ್ಲೋದ್ ನಮ್ಮ ಕರಿಯಮ್ಮ ನಿನ್ನ ಗಂಡನ್ನ? ಅಲ್ಲ ಶಂಕರಣ್ಣ, ಇಷ್ಟಕ್ಕೊಂದು ನಾವೇನು ಇಸ್ಕೊಂಡಿದ್ವಪ್ಪ? ನಾವೇನು ಲಕ್ಷಾನ್ಗಟ್ಲೆ ಇಸ್ಕೊಂಡಿಲ್ಲ. ಕೊಡ್ತಿ ತಾಳಪ್ಪ, ಬಂದಾಗ ನಮ್ಮ ಮಾಯಪ್ಪ ಬಂದಾಗ ಹೇಳ್ತೀನಿ. ಅಲ್ಲ ಮತ್ತೆ ಏನೋ ಇದೆಲ್ಲ ನಮಗೆ ಏನ್ ಮಾಡ್ತೀವಿ? ನಮಗೆ ಶನಿ ಮಹಾತ್ಮ ಬೆನ್ನತ್ತಿ ಬಿಟ್ಟಿದ್ದಾನೆ. ಏನ್ ಮಾಡ್ತೀಯಪ್ಪ? ಶನಿ ಮಹಾತ್ಮ ಬೆನ್ನತ್ತಾಗ ಏನನ್ನ ಮಾಡ್ಬೇಕಾಗಿತ್ತು. ನಮ್ಮ ಮಾಯಪ್ಪ ಬಂದಾಗ ಹೇಳ್ತೀನಿ ತಾಳಪ್ಪ ಶಂಕರಣ್ಣ, ನೀನೇನು ಬೇಜಾರಾಗಬೇಡ. ಇವತ್ತೆಲ್ಲ ನಾಳೆ ಕೊಡ್ತೀವಿ. ಆಯ್ತು, ಬಂದಾಗ ನಮ್ಮ ಮಾಯಪ್ಪ ಬಂದಾಗ ಹೇಳು. ನನಗೆ ಸಾಕಾಗೈತೆ ನೋಡಮ್ಮ ನಿಮ್ಮ ಕಾಲಾಗ. ಅದು ಯಾವಾಗ ಕೊಡ್ತೀರ ನಾನು ನೋಡ್ತೀನಿ. ಇನ್ನೊಂದು ಇಷ್ಟು ದಿನ ತಡ್ಕೊಂಡಿದ್ದೆ, ನಿಮ್ಗೆ ಹೆಚ್ಚಾಗೈತೆ. ಕೊಡ್ರಿ, ಅದು ಯಾವಾಗ ಕೊಡ್ತೀರಿ, ನಾನು ಹೋಗ್ತೀನಿ. ಇಲ್ಲಮ್ಮ, ಫೋನ್ ಮಾಡಿದ್ರೆ ಫೋನ್ ಎತ್ತಂಗಿಲ್ಲ. ಒಂದ್ಸಲ ಸ್ವಿಚ್ ಆಫ್ ಮಾಡ್ತಾನೆ, ಒಂದೇಟು ಆನ್ ಮಾಡ್ತಾನೆ. ಅಲ್ಲ, ನಮ್ಮನ್ನೇನು ಸಣ್ಣ ಹುಡುಗರು ಮಾಡ್ಕೊಂಡಿದ್ದೆ ನನ್ನ ಮಾತ? ಅಲ್ಲ, ಒಂದೇಟು ಬಂದ್ಬಿಡ್ತೀನಿ ತಡಿ ಊರಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ಒಂದ್ಸಲ ಅಲ್ಲೇ ಬರಬೇಡ್ರಪ್ಪ, ಅಲ್ಲಿ ಬರ್ರಿ ಅಂತ ಹೇಳ್ತಾನೆ. ಅಲ್ಲಮ್ಮ, ನಮ್ಮನ್ನೇನು ಸಣ್ಣ ಹುಡುಗರು ಮಾಡ್ಕೊಂಡಿದ್ದಾನೆ. ಅಲ್ಲ, ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ತಾನೆ, ಒಂದೇಟು ಆನ್ ಮಾಡ್ತಾನೆ. ತಡಿ ಬಂದೆ ಆಯ್ತು ಅಂತಾನೆ. ಒಂದೇಟು ಅದೆಲ್ಲ ಬಿಟ್ಬಿಟ್ಟು ಒಂದೇಟು ತಡಿಯಪ್ಪ, ಪಟ್ಲಿ ಮರಿ ಕಳಿಸಿದ್ದೀನಿ ರಾಂಪುರ ಸಂತಿಗೆ, ಬಂದೇಟಿಗೆ ಎಷ್ಟು ನಿಮ್ ದುಡ್ಡು ನಿಮಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿದೆ. ಅದು ಹೋಗ್ಲಿ ಬಿಡು, ಇವತ್ತು ನಾಳೆ ಕೊಡ್ತಾನಂತ ಸುಮ್ಮನೆ ಆದ್ವಿ. ಅದೆಲ್ಲ ಬಿಟ್ಟು ಆಮೇಲೆ ತಡಿ, ಇವಾಗ ಇಲ್ಲಿಗೆ ಚೆನ್ನಗಿರಿಗೆ ಗೊಬ್ಬರ ಲೋಡ್ ಹೋಗುತ್ತೆ, ಕುರಿ ಗೊಬ್ಬರ ಲೋಡು, ಅದು ಬಂದೇಟಿಗೆ ಕೊಟ್ಟು ಬಿಡ್ತೀನಿ ಅಂತ ಅದು ಹೋಯ್ತು. ಅಲ್ಲ, ಇವತ್ತು ನೋಡಿದ್ರೆ ಈ ದುಡ್ಡು ಕೊಡ ಇಲ್ಲಪ್ಪ, ದುಡ್ಡು ಕೊಡೋದು ಆಗದಿದ್ರೆ ನಮ್ಗೆ ಬಿತ್ತ ಬೀಜ ಆದ್ರೂ ಕೊಡು, ನಾವು ಯಾರ್ಯಾರು ತೆಗಿಸ್ಕೊಂಡಿವಿ ಅಂತಂದು ಕೇಳಿದ್ವಿ. ಆದ್ರೂ ಕೂಡ ಆಯ್ತು ಅಂತಂತಾನೆ. ಒಂದ್ಸಲ ಆಮೇಲೆ ಫೋನ್ ಮಾಡಿ ನಿನ್ನ ಕೈ ಕೊಡ್ತಾನೆ. ಹೆಂಗಮ್ಮ ಮಾಡೋದು ನೀನು ಹೇಳಮ್ಮ. ಕರಿಯಮ್ಮ ತೆಲ್ಲೋಗಿದ್ದಾನೆ. ಈಗ ಶಂಕರಣ್ಣ ಬಂದಿದ್ದ, ನಮ್ಮ ಮಾಯಪ್ಪ ಬಂದಾಗ ಹೇಳ್ತೀನಂತಂದು ಈಗ ಅದೇ ಮಾತು ನಾನು ಹೇಳ್ದೆ. ಈಗ ಏನ್ ಮಾಡ್ತಿ? ಅಲ್ಲಿ ನನ್ನ ಮಗಳು ಹಾಸ್ಪಿಟ್ಲಾಗಿದ್ಲಣ್ಣ, ಅದಕ್ಕೆ ಏನ್ ಮಾಡ್ತಿ, ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು. ನಮಗೂ ಕೈಯಾಗೆ ದುಡ್ಡು ಸಿಗ್ತಾ ಇಲ್ಲ, ಅದಕ್ಕೆ ಮತ್ತೆ ಬಂದಾಗ ಕೊಡ್ತಿದ್ದಾಗ ನಾವೇನು ಅದಕ್ಕೆ ಏನಿಲ್ಲ. ಈಗ ಧರ್ಮಸ್ಥಳ ಸಂಘದ್ದು ಬರ್ಸಿದ್ವಿ, ನಾಳೆ ವಾರ ಆಗುತ್ತಂತಂದು ಹೇಳಿದಾರೆ. ಅದಕ್ಕೆ ಮೂಲೆ ಮನೆ ಮಲ್ಲಕ್ಕ, ಎದುರು ಮನೆ ಎಲ್ಲಕ್ಕ, ಕೆಳಗ ಮನೆ ಕೆಂಚಕ್ಕ, ಇವರೆಲ್ಲ ಬಿಡಿಸ್ಕೊಡ್ತೀವಿ ಹೇಳಕ್ಕ ನಿಂಗಕ್ಕ ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡ್ತೀವಿ, ಅವ್ರಿಗೆಲ್ಲ ಒಪ್ಸ್ಕೊಂಡಿದ್ದೀನಿ. ಮತ್ತು ಸಂಘದ ಬಿಡಿಸ್ಕೊಂಡ್ ಬಂದೇಟಿಗೆ ನಿಮ್ಮ ದುಡ್ಡು ನಿಮಗೆ ಕೊಟ್ಬಿಡ್ತೀವಿ ಹೇಳೋಣ. ಅಯ್ಯಪ್ಪ, ನಮ್ಮ ಮಾಯಪ್ಪ ಇಲ್ಲೆಲ್ಲ ಹೋಗಿದ್ದಾನೆ. ಅದಕ್ಕೆ ಸಂಘದವ್ರು ಇಲ್ಲಿ ಯಾರೋ ಬಂದಿದ್ರಂತೆ, ಧರ್ಮಸ್ಥಳ ಸಂಘದವರು. ಅವ್ರು ಬಂದೇಟಿಗೆ ಕೊಡ್ತೀವಿ ತಗ. ಬಂದೇಟಿಗೆ ಹೇಳ್ತೀನಿ, ಹಂಗೆ ಮಾಡು. ಅಗಳೆಲ್ಲ ನೀವೇನು ಬರಕ್ಕೆ ಹೋಗ್ಬೇಡ್ರಪ್ಪ ನೀವು. ಆತ ಬಂದೇಟಿಗೆ ಫೋನ್ ಮಾಡ್ತೀನಿ, ಫೋನ್ ಮಾಡಿದೇಟಿಗೆ ಬಂದು ಇಸ್ಕೊಂಡು ಏನಿಲ್ಲ. ಈಗೆಲ್ಲ ಮಾಡಿದ್ದಾರೆ, ಧರ್ಮಸ್ಥಳ ಸಂಘದೊಂದೇ ಬಂದ್ಬಿಟ್ರೆ ಅದೆಲ್ಲ ಸರಿ ಹೋಗುತ್ತೆ ಅಣ್ಣ. ಮಾತು ಹೇಳ್ತೀನಿ ತಗ. ನಮಗೆ ಆ ಸಂಘ ಈ ಸಂಘ ಮಾನ ಭಂಗ ಅಂತಂದು ಹೇಳಕ್ ಹೋಗ್ಬೇಡ್ರಮ್ಮ. ನಾವು ಬ್ಯಾರೆ ಇರ್ತಾಗೆ ವಾರದ ಬಡ್ಡಿ ಕೊಟ್ಟಿದೀವಿ. ಆ ಕಡೆ ಆತ ಕೂಡ 2 ವಾರದ್ದು ಬಡ್ಡಿ ಆತ ಕಟ್ಟಿದ್ದಾನೆ, ನಾನು ಕಟ್ಟಿದ್ದೀನಿ. ಇವಾಗ ನಾವು ಸಂಘದಾಗ ಯಾರನ್ನ ಎಲ್ಲಪ್ಪ ನನ್ನ ಕಷ್ಟಕ್ಕೆ ಹಿಂಗೈತಂತಂದು ಹೇಳಿದ್ರೆ ಏನೋ ಮಾಡ್ಬೋದಾಗಿತ್ತು. ಯಾವ್ಯಾವ್ದೋ ಒಂದು ಹೇಳಿ ಹಿಂಗ್ ಮಾಡ್ತಾನ ನೋಡು. ಫೋನ್ ಮಾಡಿದ್ರೆ ಫೋನ್ ಎತ್ತಂಗಿಲ್ಲ, ನಾನೇನ್ ಮಾಡ್ಲಮ್ಮ? ಈಗ ಬಂದಾಗ ಹೇಳು, ಫೋನ್ ಮಾಡಕ್ ಹೇಳಮ್ಮ. ಒಂದು ಉಪವಾಸ ಇದ್ರು ಸಾಲ ಮಾಡಕ್ ಹೋಗ್ಬಾರ್ಕಂತಂದು ದೊಡ್ಡರು ಹೇಳಿದ್ರು. ಅಲ್ಲ, ಅವ್ರ ತಾಗೆ ಇವ್ರ ತಾಗೆ ಊರವ್ರು ಬಿಟ್ಟು ಊರ್ಗೇರಿಯವ್ರು ಬಿಟ್ಟು ಅವ್ರ ತಾಗೆ ಎಲ್ಲ ಇಸ್ಕೊಂಡು ಮನೆ ಬಂದಂಗ ಆತಾತು. ನಮ್ಮದು ನಾಯಿ ಪಾಡಾಗ್ಬಿಡ್ತಪ್ಪ, ನಮ್ಮ ಪಾಳು. ಈತ ಏನ್ ಮಾಡಿದಾನೋ ಏನ್ ಕತೆ. ಎಲ್ಲರೂ ಮನೆ ಮುಂದೆ ಬಂದಂಗಾದ್ರು, ಏನ್
ಹೊಸಪೇಟೆಗೆ ಹೇಳಿ ಕಳಿಸಿದ್ದೆ. ಎಲ್ಲಿ ಹೋಗಿದ್ದಾನೆ ಏನು ಕತೆ, ಬರ್ಲಿ ಮನೆಗೆ ಬರ್ಲಿ, ಎಲ್ಲ ವಿಚಾರಿಸ್ಕೊಂತೀನಿ ನಾನೆಲ್ಲ. ಆಯ್ತಮ್ಮ, ನಾನು ಬರ್ತೀನಿ, ಏನಾರ ಮಾಡ್ಕೊಳ್ರಿ. ಹೋಗ್ತನಮ್ಮ ನಾನು.